ನೋಡ್ರಿ ನಾವೀಗ ಕೃಷ್ಣಾ ನದಿ ದಂಡಿದೆ. ಬೆಳಗ್ಗೆ ತಾಲೂಕಿನ ತುದೇ ಇದೆ ಲಾಸ್ಟ್. ಇದು ಕೃಷ್ಣಾ ನದಿ. ಅಲ್ಲಿ ಮುಂದೆ ಹೋಗಿ ಚಿಕ್ಕಸಂಗಮಂತೆ ಘಟಪ್ರಭಾ ನದಿ ಕೂಡ್ತದೆ. ಈಗೇನು ನಾವು ಈ ಕಡೆ ಕೈ ತೋರ್ಸಕತ್ತೀವಲ್ಲ, ಇಲ್ಲಿತ್ರ 8 ಕಿಲೋಮೀಟ್ರ್ ಹೋದ್ರೆ ಆಲ್ಮಟ್ಟಿ ಡ್ಯಾಮ್. ಅಲ್ಲಿತ್ರ ಇಲ್ಲಿದ್ದ ಏನು ಭೂಮಿ ಕಾಣ್ತದಲ್ಲ, ಆಚೆ ಕಡೆ ಜೂಮ್ ಮಾಡಿದ್ರೆ ಸಿಗ್ತೈತೆ ನಿಮಗೆ. ಅಲ್ಲೇ ಕಾಣೋದೇನೈತಿ ಪೂರ ನಡಗಡ್ಡೆ ಇದೆ. ನಡಗಡ್ಡೆದು ಒಂದು ಏನು ವಿಶೇಷ ಹೇಳ್ಬೇಕಂದ್ರೆ ನಿಮಗೆ, ನಡಗಡ್ಡೆದೊಳಗೆ ಈ ಕಡೆ ಏನು ಹದಿರಾಳ, ಕೊಪ್ಪ, ಕಂದಗಾಲ ರೈತರು ಅಲ್ಲೇ ಕುರಿ ಮೇಯಿಸ್ತಾರೆ ಮತ್ತು ದನ ಅದಾವೆ. ದನ ಯಾವಾಗ ಅದಾವಂದ್ರೆ ಈಗೇನು 519ಕ್ಕೆ ನೀರು ನಿಂದಿಸ್ಯಾರಲ್ಲ, ಅವತ್ತೇತ್ತು ದನಗಳ್ನ ಈಚೆ ಕಡೆ ತರೋಕ್ಕಾಗಿಲ್ಲ. ಅವತ್ತಲಿತ್ರನೂ ಅಲ್ಲೇ ಅದಾವೆ. ಅವು ಹಿಡ್ದಾವು, ದೊಡ್ಡವಾಗ್ಯಾವು, ಇದು ಮಾಡ್ಯಾವು. ಕುರಿ ಇತ್ತಿತ್ತಲಾಗಿ ಒಯ್ದು ಸಾಕ್ಯಾರ. ನನ್ನ ಅಂದಾಜು 3 ಊರು ಕೂಡಿ ಒಂದು 2,500-3 ಸಾವಿರದಷ್ಟು ಕುರಿ ಇರ್ಬೇಕಲ್ಲಿ. ಭಾಳ ಫಲವತ್ತಾದ ಭೂಮಿ ಐತೆ ಅಲ್ಲಿ. 1,500 ಎಕರೆ ಅಷ್ಟು ಹುಲ್ಗಾವಲು ಐತಿ. ಅವಕ್ಕೆ ತಿನ್ನಕ್ಕೆ ಮೇವಿಗೆ ಏನೂ ತಪ್ಪತ್ರೆ ಇಲ್ಲ. ನೀರು ಅಂದ್ರೆ ಹೊಳೆ ದಂಡೆಗೆ ಐತಿ, ನೀರು ಕುಡಿತಾವು. ಯಾವಾರ ಏನಾದ್ರೆ ನಮ್ಮ ಅಡಚಣಿಗೆ, ಕುರ್ಗಾರ ಅಡಚಣಿಗೆ ಮಾರಬೇಕಪ್ಪ ಅಂತಂದ್ರೆ ಈ ಬೋಟ್ಗಳೊಳಗೆ ಅವ್ನು ತೊಗೊಂಡ್ಬರೋದು, ಇಲ್ಲಿ ಬಜಾರಕ್ಕೆ ಹೋಗಿ ಮಾರೋದು, ಜೀವನ ನಡೆಸೋದು. ಆದ್ರೆ ಭಯಂಕರ ಕುರಿಗಳು ಸಾಕ್ಯಾರ. ಅಲ್ಲೇ ಇನ್ನೊಂದು ಮನುಷ್ಯರ ಕುರಿನ ಕಾಯಬೇಕು ಅಂತೇನಿಲ್ಲ, ಹಂಗೆ ಬಿಟ್ಬಿಟ್ರೆ ನಡ್ತೈತೆ. ಯಾಕಂದ್ರೆ 4 ಕಡೆನೂ ನೀರು ಐತಲ್ಲ, ಸುತ್ತಕೊಂಡು ನೀರು ಐತಿ. ಎಲ್ಲಿ ಹೋಗೋದಿಲ್ಲ ಕುರಿ. ಅವಕ್ಕೇನು ತಟ್ಟಿ ಬಡಿಬೇಕಾಗಿಲ್ಲ, ನೀವು ಅವ್ನು ಕಾಯ್ಕೋತ ನಿಂದಿರ್ಬೇಕಾಗಿಲ್ಲ, ಏನೂ ಇಲ್ಲ. ಅಲ್ಲಿ ಬಿಟ್ಟು ಈ ಕಡೆ ಬರ್ತಾರೆ. ಚಜ್ಜಿಗೆ ಬುತ್ತಿ ತೊಗೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅಲ್ಲಿಗೆ ನೆಟ್ವರ್ಕ್ ಸಿಗ್ತೈತೆ. ಅಲ್ಲಿಗೆ ಹೋಗ್ತಾರ. ಅಲ್ಲಿ ಸಂಜೆ ರಾತ್ರಿ ಎಲ್ಲ ಇರ್ತಾರೆ. ವಾಪಸ್ ಹಂಗೇನು ಇಳಿದು ಮರಿಗೋದು, ಏನಾರ ತ್ರಾಸು, ಏನಾರ ವ್ಯಾಕ್ಸಿನ್ ಹಾಕ್ಸೋದು, ಡಾಕ್ಟ್ರ್ ತೋರಿಸೋದು ಏನಾರ ಇರ್ತದೆ. ಬೋಟ್ ಅದಾವೆ ಇಲ್ಲಿ. ಬೋಟು ಸ್ವಂತದ್ದು ಅದಾವೆ ಕನ್ಸುತ್ತವು. ಅವನ್ನ ತೊಗೊಂಡು ಈಚೆ ಕಡೆ ಬರ್ತಾರೆ. ಇಂಥದ್ದೊಂದು ರೈತರ ಕೃಷಿ ಭಾರಿ ವಿಶೇಷ ಇದೆ. ನಾವು ಎಲ್ಲೂ ತಿಳಿರಲಿಲ್ಲ. ಭಾರಿ ವಿಶೇಷ ಒಂದು ನಮ್ಮ ಕೃಷ್ಣಾ ತೀರದೊಳಗೆ ಐತೆ ಅಂತ ಹೇಳಿ ನಮಗೆ ಇವತ್ತು ಹೆಚ್ಚು ಕಮ್ಮಿ ಗೊತ್ತಾಗಿದ್ದು. ಆದರೆ ಅಡ್ಡಿ ಇಲ್ಲ, ಭಾಳ ಚಲೋ ಇದನ್ನು ಮಾಡ್ತಾರೆ. ಈಗ ನಮ್ಮ ಜೊತೆ ಇಲ್ಲಿ ಹದಿರಾಳ ಗ್ರಾಮದರ ನಮ್ಮ ದೋಸ್ತ MR ಪಾಟೀಲ್ರು ಅಂಥೇಳಿ, ಅವರು ಇಲ್ಲಿ ವಿಶೇಷಗಳನ್ನ ಹೇಳ್ತಾರೆ. ಮತ್ತು ಇಲ್ಲಿ ಆ ದೇವಸ್ಥಾನಗಳಿದ್ದು, ಇದು ಮುಳುಗಡೆ ಆಗೋಕ್ಕಿಂತ ಮೊದಲು ಊರುಗಳು ಹೆಂಗಿತ್ತು, ಇಲ್ಲೆಲ್ಲ ಸುತ್ತಮುತ್ತಿನ ಮಾಹಿತಿ ಕೊಡ್ತಾರೆ. ಈಗ ಅವ್ರ ಜೋಡಿ ಮಾತಾಡೋದು. ನಿಮ್ಮ ಹೆಸರು ಏನು ರೀ? ಸರ್ ನನ್ನ ಹೆಸರು ಬಿಳಿಗಿ ತಾಲೂಕು ಹದಿರಾಳ ಗ್ರಾಮದ MR ಪಾಟೀಲ್ ಅಂತ ಸರ್. MR ಪಾಟೀಲ್ ರೀ? ಸರ್ ನಿಮ್ಮದು ಇದೇ ಹುಟ್ಟೂರಲ್ಲ ಸರ್? ಪಕ್ಕ ಸರ್, ಹದಿರಾಳ ಸರ್. ಹದಿರಾಳ? ಹ್ಞೂ ಸರ್. ಇದು ಫಸ್ಟ್ ಬೀರ್ಕೆ ಸರ್. ಇದು ಎಲ್ಲಿ? ಇದು ಹೊಳೆ ಹನುಮಪ್ಪನ ಗುಡಿ ಸರ್. ಅದು ಅಲ್ಲೇ ಇದಕ್ಕೆ ಅಂತಲ್ಲ, ಅದು ಮಾಲ್ಗಂಬ ಸರ್. ಮಾಲ್ಗಂಬ. ಹಾಂ ಸರ್. ಅದ್ರ ಕೆಳಗೆ ಸಂಗಮನಾಥ ಗುಡಿ ಸರ್. ಸಂಗಮನಾಥ ಸರ್. ಆ ನಂತರ ಚಗಡೆ ಫಸ್ಟ್ ಆಚೆಗಡೆ ಹೊಳೆ ಚಿಕ್ಕಡಿ ಮನಗೂರು ಸರ್. ಮನಗೂರು ಸರ್. ಮನಗೂರು ಅಂದ್ರೆ ಬೆಳಗಿ ತಾಲೂಕ, ಬಸವನ ಬಾಗೇವಾಡಿ ತಾಲೂಕು ಸರ್. ಬೆಳಗಿ ತಾಲೂಕು ಸರ್. ಆಮೇಲೆ ಕಮದಾಳ ಅಂತೇಳಿ ದೊಡ್ಡ ದೇವಸ್ಥಾನ ಸರ್. ಅಲ್ಲೊಂದು ಕರಿಸಿದ್ದೇಶ್ವರ ಅಂತ ಹೇಳ್ಬಿಟ್ಟು, ಮತ್ತು ಮುದ್ದಪ್ಪ ದೇವಸ್ಥಾನ ಅಂದ್ರೆ. ಮುದ್ದಪ್ಪ ದೇವಸ್ಥಾನ ಸರ್ ಯಾರಿಗೂ ಹುಳ ಮುಟ್ತದೆ ಸರ್. ಅಲ್ಲಿ ಬೇರೆ ನೀರು ಹಾಕಿ ಸಾಕು, ಬೇಕಂತ ಹುಳ ಮುಟ್ಟಿಲ್ಲ ಸರ್. ಸರ್ ನೀರು ಹಾಕಿ ಸಾಕಾಗತ್ತೆ ಸರ್. ಅಂತ ದೊಡ್ಡ ದೇವಸ್ಥಾನ ಸರ್ ಕಮದಾಳ. ಹಾಂ ಸರ್, ಕಮದಾಳ ಸರ್ ಅದು. ಆ ನಂತರ ಕಮದಾಳಗನ್ನ ಚಿನ್ವಾಲ ಮತ್ತು ಹಳ್ಳ ಕಟ್ತಿದ್ರೆ ಸರ್. ಕೊಳ್ಳಾಗ ಒಂದು ಹೊಳೆನ ಹಳ್ಳ ತೊಗೊಂಡ್ರಿ, ಹೊಳೆನ ಹಳ್ಳ ತೊಗೊಂಡು ಅರ್ಬಿ ತೊಗೊಂಡು ಕೊಳ್ಳಿ ಕಟ್ಟಿಬಿಟ್ರೆ ಅದ್ರ ನಂಜ್ ಇಳಿದ್ ಬಿಡ್ತಿತ್ತು. ಹಾವು ಕಡ್ದದ್ದು ವಿಷ ಬೇಕಾದ್ರೆ ನಾಗರಾವ್ ಕಡೆ ಯಾವುದೇ ಕಡೆ ಸರ್. ಭಾರಿ ದೊಡ್ಡ ಕಮದಾಳ ರೀ ಊರ ಸರ್. ಅದು ಕಮದಾಳ. ನೆಕ್ಸ್ಟ್ ಆ ನಂತರ ಇಲ್ಲಿ ಸರ್ ಯಾವುದು ಚಿನ್ವಾಲ್ ಸರ್. ಚಿನ್ವಾಲ್ ಸರ್. ಆಮೇಲೆ ಗೋಡಾಳ್ ರೀ. ಗೋಡ್ಯಾಳ. ಹ್ಞೂ ಸರ್. ಆಮೇಲೆ ನಿಂಗಾಪುರ ಸರ್. ಇದು ಏನು ಇದ್ರಲ್ಲಿ ಕಾಣ್ತಲ್ರಿ? ಇದು ನಿಂಗಾಪುರ ಅಂತ. ಹ್ಞೂ ಸರ್. ಇದು ನಿಂಗಾಪುರ. ಗುಂಡನಪಲ್ಲೆ ಏನ್ರಿ ಇದು? ಸರ್ ಹೆಗ್ಗೂರು ಸರ್. ಅದು ಹೆಗ್ಗೂರು. ಹಾಂ ಸರ್, ಹೆಗ್ಗೂರು. ಆ ನಂತರ ಆಚೆ ಕಡೆ ಗುಂಡನಪಲ್ಲೆ ರೀ. ಎಷ್ಟು 7 ಹಳ್ಳಿ ಅದಾವನ್ರಿ? 7 ಹಳ್ಳಿ ಸರ್. ಒಳಗೆ 7 ಹಳ್ಳಿ ಸರ್. 7 ಹಳ್ಳಿ ಮುನಿಗ್ಯಾವ ಸರ್. ಕೃಷ್ಣ ಮತ್ತು ಘಟ್ಟಪ್ರಭಾ ಆಲಿಮಟ್ಟಿ ಅಣೆಕಟ್ಟಿಂದ ರೀ. ಆಲಿಮಟ್ಟಿ ಅಣೆಕಟ್ಟೆ ಎಷ್ಟು ದೂರ ಆಗತ್ತೆ ರೀ? ಇಲ್ಲಿತ್ರ 8 ಕಿಲೋಮೀಟರ್ ಸರ್. ನೀರಾಗ ಹೋದ್ರೆ? ಹ್ಞೂ ಸರ್. 8 ಕಿಲೋಮೀಟರ್ ಸರ್. ಭಾಳ ಇಲ್ಲ ಸರ್, 8 ಕಿಲೋಮೀಟರ್ ಸರ್. ಆ ಕಡೆ ಏನಂತ 3 ಬಟ್ಟಿ ಚಿಗುರು ಆಚೆ ಕಡೆ ಸರ್. ಅದು ಘಟ್ಟಪ್ರಭಾ ಏನ್ರಿ, ಈಚೆ ಕಡೆ ಕೃಷ್ಣ ರೀ ಸರ್. ಅದು ಈಗ ಆಚೆ ಕಡೆ ದಂಡಿ ಕಾಣೋದು ಬಸವನ ಬಾಗೇವಾಡಿ ತಾಲೂಕು ಅನ್ರಿ? ಅದು ಸರ್, ಅದು ಬಿಳಿಗಿ ತಾಲೂಕು ಸರ್. ಅದು ಬಿಳಿಗಿ ತಾಲೂಕು. ಆದ್ರೆ ಊರು ಆಚೆ ಕಡೆ ಬಸವನ ಬಾಗೇವಾಡಿ ಊರು ಕಾಣ್ತಲ್ರಿ, ಬಸವನ ಬಾಗೇವಾಡಿ ಸರ್. ಅದು ಯಾವ ಊರು ರೀ ಅದು? ಅದು ಚಿಮರಿ ಅಲ್ಲ ಸರ್. ಸಿದ್ಧನಾಥ ಗಣಿ ಸರ್. ಅದು ಗಣಿ ಸಿದ್ಧನಾಥ ಸರ್. ಸಿದ್ಧನಾಥ ಆಚೆ ಸರ್. ಇದು ಗಣಿ ನೋಡಿ ಸರ್.
ಗನಿ ಮತ್ತು ಕಲ್ಕೊಪ್ಪ ಐತಲ್ಲ ಸರ್ ಹಾಂ ಆ ಹಾಂ ಊರು ಸರ್ ಅದು ಬಾಯ್ಗಡೆ ಮತ್ತು ಕ್ಷೇತ್ರ ಇದು ಏನು ಈ ಕಡೆ ಏನಂತಾರೆ ಒಟ್ಟು ಬೀಳಿಗೆ ತಾಲೂಕು ಸರ್ ಅದು ಬೀಳಿಗೆ ತಾಲೂಕು ಹೊಳೆ ಹಚ್ಚಕ್ಕಂದ್ರೆ 7 ಹಳ್ಳಿ ಸರ್ ಎಂಥ ಪರ್ವತವಾದಂಥ ಜಮೀನು ಜಮೀನು ರೀ ಮತ್ತು ಅಷ್ಟು ದೇವಸ್ಥಾನ ಮತ್ತು ದೊಡ್ಡ ಇದು ರೀ ಅದು ಐತಿಹಾಸಿಕ ಐತಿಹಾಸಿಕ ಸ್ಥಳ ರೀ ಅದು ಹ್ಞೂ ಅದನ್ನು ಇದು ಮಾಡಿದ್ರೆ ಇದನ್ನು ಆಗಲ್ಲ ನೆನೆಸ್ಕೊಂಡ್ರೆ ಕರೆಕ್ಟ್ ಈಗಷ್ಟು ಮುನಿಗೆ ಬಿಟ್ಟವ್ರೆ ಸಂಪೂರ್ಣ ಮುನಿಗೆ ಏನ ಜನವಸತಿ ಐತೇನ್ರಿ ಅಲ್ಲಿ ಇಲ್ಲ ಅಲ್ಲಿ ಇದು ಕುರುಗಾರು ಮತ್ತು ಇದು ಕುರಿ ಇದಾರಲ್ಲ ಸರ್ ಕುರಿಕಾಯರು ಇರ್ತಾರಲ್ರಿ ಒಂದು 2,000 ಅದಾರ ಸರ್ ಕುರಿ 2,000 ಕುರಿ ಅದಾವ ಎಷ್ಟು ಮಂದಿ ಎಷ್ಟು ಅದಾರ ಮಂದಿ ಒಂದು 100 ಮಂದಿ ಇರ್ತಾರೆ ಸರ್ ಅಷ್ಟೇ ಅವ್ರಿಗೂ ಊಟ ವಸತಿ ದಿನ ಅಪ್ ಆ್ಯಂಡ್ ನೋಡಿ ಸರ್ ಇದು ಈ ಬೋಟ್ನ್ಯಾಗ ಹೋಗ್ತಾರನ್ರಿ ಏನು ದಿನ ಅಪ್ ಆ್ಯಂಡ್ ಈಗ ಸಂಜೆ ಈಗ ಬಂದಾರ ಸರ್ ಹಾಂ ಈಗ ಬಂದಾರಲ್ರಿ ಸಂಜೆ ಅಡ್ಡಾಡ್ತಾರೆ ರೀ ಹಾಂ ಸಂಜೆ ಮುಂದೆ ಆ ಕಡೆ ಬುತ್ತಿ ತೊಗೊಂಡು ಹ್ಞೂ 20 ಮಂದಿ ರೀ ಹ್ಞೂ ಅಂದ್ರೆ ಸಂಜೆನಾಗ ಕಾಲ್ ಬೇಕಲ್ರಿ ಒಬ್ಬರೇ ಬೇರೆ ಇದಾಗ ಅಜ್ಜಿ ಹೆದರ್ಕೆ ಬರ್ತಲ್ಲ ಮತ್ತು ಕಾಡು ಪ್ರಾಣಿ ಅವು ಇವು ಅದಾವನ್ರಿ ಅಲ್ಲಿ ಅಂತ ಏನಿಲ್ಲ ಸರ್ ಏನಿಲ್ಲ ಸರ್ ಮನಿಗಳು ಕಟ್ಟಡ ಅದಾವನ್ರಿ ಇಲ್ಲ ಸರ್ ಏನೂ ಇಲ್ಲ ಸಂಪೂರ್ಣವಾಗಿ ಮುಣಿಬಿಟ್ಟವ್ರಿ ಅಲ್ಲಿ ಜೋಬಡಿ ಮಾಡ್ಕೊಂಡಿರ್ತಾರೆ ಅವ್ರು ಮತ್ತು ಈಗ ನಡಗಡ್ಡದೊಳಗೆ ಏನು ಗಿಡ ಅದಾವನ್ರಿ ಗಿಡ ಇದು ಮಾಡಿರಲ್ಲ ಸರ್ ಫಾರೆಸ್ಟ್ ಅವ್ರು ಗಿಡ ಹಚ್ಚಾರಲ್ಲ ಸರ್ ಮಲ್ಲ ಮತ್ತು ಕುರಿಗಳಿಗೆ ತಿನ್ನಾಕದು ಸರ್ ಇದು ಅಲ್ಲಿ ಎಷ್ಟೋ ಜಮೀನು ಮುಳುಗಂಗಿಲ್ಲ ರೀ ಅದು ಅದು ಐತನ ಹಾಂ ಸರ್ ಅದು ಕನಿಷ್ಠ ಒಂದು 700-800 ಎಕರೆ ರೀ ಬಟ್ ಮುಳುಗಂಗಿಲ್ಲ ರೀ ಅದು ಯಾವತ್ತು 524 ಮುಳುಗಂಗಿಲ್ಲ ಅದಕ್ಕೆ ಸರ್ ಹ್ಞೂ ಅವಾಗ ಅಲ್ಲಿ ಕುರಿ ಮತ್ತು ಕೋಳಿ ಅಂದ್ರೂ ಸಾಕಷ್ಟು ಸರ್ ಕೋಳಿ ಭಾಳ ಹ್ಞೂ ರೀ ಕೋಳಿ ಕುದುರೆ ಆಕಳುಗಳು ಹಸು ಮತ್ತು ಎಮ್ಮೆ ಹೆಚ್ಚು ಕಡಿಮೆ ಜನ ನಮ್ಮ ಜನಗಳು ಅಲ್ಲಿಂದ ಉತ್ಪನ್ನ ಈಗಾದ್ರೂ ಉತ್ಪನ್ನ ಅಲ್ಲಿಂದನೇ ಬರ್ತೈತೆ ತಗೋತಾರೆ ಸರ್ ಆ ಕುರಿ ಕೋಳಿ ಬಿತ್ತುವುದು ಅದು ಏನಿಲ್ಲ ಸರ್ ಅಂದರೆ ಇಲ್ಲಿ ಹೋಗಕ್ಕೆ ಬರೋ ಭಾಳ ತೊಂದರೆ ಇರ್ತಲ್ಲ ರೀ ಕರೆಕ್ಟ್ ಅದರಿಂದ ಇದು ಮಾಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ.